ಸೊ ಇನ್ನು ಅಡುಗೆ ಮಾಡೋಕ್ಕೆ ಇಟ್ಟಿದ್ದಾರೆ, ಅಡುಗೆ ರೆಡಿ ಆಗಲಿ, ಆಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗೋಣ, ಓಕೆನಾ? ಸೊ ಇದು ನೋಡಿ, ನಮ್ಮಪ್ಪ ಮಲ್ಕೊಂಬಿಟ್ಟಿದ್ದಾರೆ, ಯಾಕೋ ಹುಷಾರಿದ್ದಂಗಿಲ್ಲ. ಸೊ ಇವತ್ತು ಮಲ್ಕೊಂಡಿದ್ದಾರೆ, ರೆಸ್ಟ್ ತಗೊಂಡ್ಲಿ ಪಾಪ. ಸೊ ಇವಾಗ ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅನ್ನ ಬೇಯಿಸೋಕೆ ಇಕ್ಕಿದ್ದಾರೆ, ಸೊ ಬೇಯಲಿ, ಆಮೇಲೆ ಊಟ ಮಾಡೋಣ, ಆಮೇಲೆ ಬರೋಣ. ಸೊ ಗೈಸ್, ಮನೇಲಿ ಊಟ ಮಾಡಿಕೊಂಡು ತಿರ್ಗಾ ಚಿನ್ನಗೆ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಾಣ 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 ಕ್ರಿಕೆಟ್ ಆಡ್ತಾ ಇದ್ದೀವಿ ಅಂದ್ಬಿಟ್ಟು. ಸೊ ಬನ್ನಿ, ಅಲ್ಲೊಂದು ಸ್ವಲ್ಪ ಹೊತ್ತು ಆಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಬಂದ್ಬಿಟ್ಟು ಜಿಮ್ಗೆ ಹೋಗಬೇಕು. ಆಲ್ರೆಡಿ ಲೇಟಾಗಿ ಎದ್ದೊಳ್ಬಿಟ್ಟಿದ್ದೀನಿ ಇವತ್ತು. ತಲೆ ಕೂದಲೇನೋ ನಂಗೆ ಹೇರ್ ಸ್ಟೈಲ್ ಯಾವುದು ಸೂಟೇ ಆಗ್ತಾಯಿಲ್ಲ. ಹುಲಿ ಸಿಂಹ ಯಾವುದು ಹೇರ್ ಸ್ಟೈಲೇ ಇರಲ್ಲ, ಏನು ಮಾಡೋಕ್ಕಾಗಲ್ಲ, ಹಂಗೆ ನಾವು. ಸೊ ಇಲ್ಲಿ ಬಂದಿದ್ದೀರಿ, ಈ ಲೋಪರ್ ನನ್ನ ಮಗ 5 ಜನ ಇದ್ದಾರೆ ಅಂತಂದ, ನೋಡಿದ್ರೆ 3 ಅವರಲ್ಲಪ್ಪ. ಸೊ ಏಯ್, ಎಲ್ಲ 5 ಜನ ಇದ್ದೀರಿ ಅಂದಲ್ಲ? 5 ಜನ ಇದ್ದೀರಿ ಅಂದೆ, ಎಲ್ಲಿ ಇನ್ನೊಬ್ಬ? ಸೊ ಬನ್ನಿ, ಒಂದು ಸ್ವಲ್ಪ ಹೊತ್ತು ನಾವು ಆಟ ಆಡ್ಬಿಟ್ಟು ಬೇಗ ಹೋಗ್ಬಿಡೋಣ. ಈ ಗೇಮು ಒಂಥರ ಮಜಾ ಇರುತ್ತೆ ನಿಜವಾಗ್ಲೂ. ಅಟ್ಲೀಸ್ಟ್ ನೀವು ಒಂದು ಸಲನಾದರೂ ಈ ಗೇಮ್ ಆಡಬೇಕು, ಆಮೇಲೆ ನಿಮಗೆ ಅನಿಸುತ್ತೆ ಈ ಗೇಮ್ ಆಡ್ತಾನೆ ಇರು. ನಾವು ಯಾವುದೇ ಕಾರಣ, ನಾನೆಲ್ಲ ಯಾವ ಗೇಮ್ನ ಅಷ್ಟು ಹಚ್ಕೊಳ್ಳಲ್ಲ. ಇದೊಂಥರ ಚೆನ್ನಾಗೈತೆ ಆಡೋದಕ್ಕೆ, ಅದಕ್ಕೆ ನಾನು ಪದೇ ಬರ್ತಾ ಇರೋದು. ನೋಡಿ, ನಿಮ್ಗೆ ಬೋರ್ ಮಾಡ್ಕೊಂಬಿಡಿ. ಬನ್ನಿ ಆಡೋಣ, ಆಮೇಲೆ ಸಿಗೋಣ. ಫುಲ್ಲು ಏಯ್, ನಾನು ಬ್ಯಾಟ್ ಕೊಡಲ್ಲ ಅವಡೆ, ಕ್ಲಬ್ಸು ಅಂತೆ. ಎಷ್ಟು ಜನ ಇರೋದಿಲ್ಲ? ಇರೋದೇ ಏನು 3 ಜನ ಇದ್ದಾಗ? ಎಲ್ಲಿ ನೋಡಿ, ಇಲ್ಲಿ ದೊಣ್ಣೆಗಳು ಹಿಂಗೆ ರೆಡಿ ಮಾಡಿ ಇಕ್ಕಿದ್ದಾರೆ. ಯಾವ ದೊಣ್ಣೆ ಸರ್ ಹೋಗುತ್ತೆ? ನನಗಿದೆ ಚೆನ್ನಾಗಿರ್ತದೆ, ಇದ್ರ ಕಡೆ ಸಾಕಾಗೈತೆ ಬಾ, ಸಾಕು ಇದೇ ಇರಲಿ. ಗೈಸ್ ಬಂದು 2 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಬಾಲ್ ಕಳ್ದೋಗಿದೆ. ಬಾಲ್ ಹುಡುಕ್ತಾ ಇದ್ದಾರೆ. ಅಯ್ಯೋ ದುರ್ವಿಧಿಯೇ! ಸೊ ಬಾಲ್ ಸಿಕ್ಕಿದ್ರೆ ಗೇಮ್ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದರೆ ನಾನು ಮನೆಗೆ ಹೋಗ್ತೀನಿ ತಿರ್ಗಾ. ಯಾಕಂದರೆ ಇದೇನೋ ಗೊತ್ತಿಲ್ಲ, ಕಣ್ಣು ಎಳೀತಾನೆ ಇದೆ, ಒಂಥರ ಸುಸ್ತು ಆದಂಗೆ ಅನ್ನಿಸ್ತಾ ಇದೆ. ಏನಿದು? ಇವಿ ತಲೆನೋಯ್ತಾ ಇದೆ. ಬಾಲ್ ಸಿಕ್ತು, ಇರ್ರಿ ಆಮೇಲೆ ಸಿಗೋಣ. ಎಲ್ಲಿತ್ತ ಬಾಲು? ಎಲ್ಲಿತ್ತು ಬಾಲು? ಸೊ ಬನ್ನಿ, ಗೇಮ್ ಸ್ಟಾರ್ಟ್ ಆಗಿದೆ. ಸೊ ಗೈಸ್ ಹೇಳ, ಬಾಲ್ ಸಿಕ್ತು ಅಂತ. ಹಲೋ ಗೈಸ್, ಬಾಲ್ ಸಿಕ್ತು ಗೈಸ್. ಇರಲಿ. ಸೊ ಗೈಸ್ ಇವಾಗ ಆಟ ಆಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಜಿಮ್ಗೆ ಹೋಗೋಣ. ಬನ್ನಿ ಇವಾಗ ಫಸ್ಟು ಮನೆಗೆ ಹೋಗೋಣ. ಸೊ ಇವಾಗ ಮನೆಗೆ ಬಂದು ಅನ್ನ ಸಾಂಬಾರು ಮಾಡಿಕ್ಕಿದ್ದಾರೆ, ಅದು ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಹೋಗೋಣ ಹೊರಗಡೆ. ಎಸ್, ಊಟ ಮಾಡಿಬಿಟ್ಟು ಇವಾಗ ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂದ್ಕೊಂಡ್ರ. ಇವತ್ತು ಜಿಮ್ಗೆ ಹೋಗೋದಕ್ಕೆ ಯಾಕೋ ಮೂಡಿಲ್ಲ. ಸೊ ಇವಾಗ ಚಿನ್ನು ಫೋನ್ ಮಾಡಿದ್ದೆ, ಬಾ ಮುನೇಶ್ವರನ ದೇವಸ್ಥಾನ ಹತ್ರ ಅಂತ, ಬರ್ತಾಯಿದ್ದಾನೆ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಇವತ್ತು ಅಲ್ಲಿ ಕ್ರಿಕೆಟ್ ಆಡಿ 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 ಏನೋ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅಲ್ಲೇ ಓಡಿ ಓಡಿ ಸುಸ್ತಾಗ್ಬಿಟ್ಟಿದ್ದಂಗೈತೆ. ಏನೋ ಇವತ್ತು ಹೋಗೋಕ್ಕೂ ಮುನ್ಸಾಗ್ತಾ ಇಲ್ಲ. ಬನ್ನಿ ನೋಡೋಣ. ಇವತ್ತು ಜಿಮ್ಗೆ ಹೋಗೋಲ್ಲ, ಕ್ಯಾನ್ಸಲ್ ಇವತ್ತು. ಸೊ ಇಲ್ಲಿ ಬಂದು ಕುಂತಿದ್ದೀನಿ, ನಾನು ಬರ್ತೀನಿ ಅಂತ ಹೇಳಿದ್ದೇನೆ, ನೋಡೋಣ ಬರಲಿ ಇರ್ರಿ. ಸೊ ಚಿನ್ನು 1 ಅವರ್ ಆಯಿತು, ಇನ್ನೂ ಬಂದೇ ಇಲ್ಲ. ನೋಡಿದ್ರೆ ಈ ನನ್ನ ಮಕ್ಕಳಿಗೆ ಬಂದ್ಬಿಟ್ಟವ್ರು ನೋಡಿ ನೋಡಿ. ಹೋಗ್ರಲ್ಲೇ, ನೀವು ನನ್ನೇ ಓಡಿಸ್ತೀರಪ್ಪ. ನಿಂಗೆ ಯಾರು ಓಡಿಸಲ್ಲ, ನಾನು ಒಬ್ಬನೇ ಕಾಪಾಡ್ತೀನಿ ಬಾ, ಒಬ್ಬನೇ ಕಾಪಾಡ್ತೀನಿ ಬಾ.
ಅವ್ನು ಅಮ್ಕು ಡೈಲಾಗ್ ಕೇಳಿ ಮಂಜುಂದು ರಾತ್ರಿ 1 ಗಂಟೆ ಆದ್ರೆ 2 ಗಂಟೆ ಆದ್ರೆ ಕಾಯ್ತೀನಿ ಅಂತ. ನನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡು ಈ ಸತಿ ಹಂಗಲ್ಲ ಅಮ್ಮ ಆಗ್ಬಿಡೋದು. ಚಿನ್ನು ಬಂದಿಲ್ಲ ಇನ್ನಲ್ಲಿ, ಅವನ್ ಬಂದ್ರೆ ಆಡ್ಬೋದು. ಪಾಪ ಇವನೇ ಅಲ್ಲ ನೆನ್ನೆ 1 ಅವರ್ ಆಡ್ಸಿದ್ದವನ್ನ. ಕೆಂಬು ಎಲ್ಲ ಬಂದ್ಬಿಟ್ಟು ಜ್ವರ ನೆಗಡಿ ಎಲ್ಲ ಬಂದೈತೆ. ಯಾವಾಗ ತಿರ್ಗಾ ಆಡಕ್ ಬಂದಿದ್ಯೇನೋ? ತಿರ್ಗಾ ಆಡಕ್ ಬಂದಿದ್ಯಾ? ಓದ್ಬಿಟ್ರ ಇನ್ ಯಾಕೆ ಮಾಡೋದು? ಓಹೋ ಅವನೇನಾ ಇವತ್ತು ಟಿ ಶರ್ಟ್ ಚೇಂಜ್ ಮಾಡ್ಕಡೆ ಹೋಗ್ಬಿಟ್ಟು ಅವ್ನು ಅವಾಗ್ಲೇ ಹೇಳಿದಕ್ಕ. ವರ್ಷಕ್ಕೆ ಒಂದ್ಸಲ ಸ್ನಾನ 3 ಸಲ ಟಿ ಶರ್ಟ್ ಚೇಂಜ್. ವರ್ಷಕ್ಕೊಂದ್ಸಲ ಸ್ನಾನ 3 ಸಲ ಟಿ ಶರ್ಟ್ ಚೇಂಜು. ಅವ್ರ ಸ್ವಂತ ತಮ್ಮನು 2 ವರ್ಷಕ್ಕೆ ಒಂದ್ಸಲ ಸ್ನಾನ 3 ಗಂಟೆವರೆಗೂ ನಿದ್ದೆ ನೋಡಿ. ಇವನೇ ಪಕ್ಕ ಇವ್ ಇದ್ದಂಗೆ ಇರೋದು ಅಲ್ಲಲ್ಲಿ. ಎಲ್ಲ ಡಾನ್ ರೌಡಿ. ಓಹೋ ಏ ಅವ್ನ್ ಬಂದಿಲ್ಲ. ಅವ್ನ್ ಚಿನ್ನು ಮನೆ ಹತ್ರ ಹೋಗ್ರಲ್ಲ. ಯಾರಲ್ಲಿ ಚಿನ್ನು ಮನೆ ಹತ್ರ ಹೋಗ್ರಿ. ಅವ್ನ್ ಫೋನ್ ಮಾಡ್ತಾ ಇದೀನಿ, ಫೋನೇ ತೆಗಿತಾ ಇಲ್ಲ. ಬರ್ರಿ ನೋಡಿ ಗೈಸ್, ಚಪ್ರಿ ನನ್ನ ಮಕ್ಳು ಬರ್ತಾ ಇದ್ದಾರೆ. ಬಂತು ಬಾಲು. ಇಲ್ಲ ಬಾಲು. ಬಾ 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 ಬಾ. ಇವಾಗ ಗೇಮ್ ಸ್ಟಾರ್ಟ್. ತಿರ್ಗಾ ಗೇಮ್ ಫಿನಿಶ್ ಮಾಡಿ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್ ಹೇಳೋ. ಬಾಯ್. ಯಾಕೆ ಹಿಂಗೆ ಗುಣಿ ಮಾಡಿಕೊಂಡಿದ್ಯಾ? ಆಡಕಣವು ಏನು ಆಡಕ? ಏನೋ ಒಂದು ಆಡ್ತೀನಿ. ಅದ್ರ ಕುತ್ಕೊಂಡು ಎಲ್ಲದ್ರ ಗುಣಿ ಮಾಡಿಕೊಂಡಿದ್ಯಾ? ನಾನು ಇದು ಗುಣಿ ಮಾಡಾಕ್ತೀನಿ. ಅವರ ಬಂದು ಎತ್ಬಿಟ್ಟು ಹೋಗ್ತಾರೆ ಫುಲೆ ಮಕ್ಕಳು ಅವರು. ಸೊ ಇವಾಗ ಆಟ ಆಡ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಏನಪ್ಪ ಅಂದ್ರೆ ಇವತ್ತು RCB ಫೈನಲ್ ಮ್ಯಾಚ್ ಐತೆ. RCB ಫೈನಲ್. ಇವತ್ತೇನಾದ್ರೂ RCB ಗೆದ್ರೆ ದಿಲ್ಲಿ ಮತ್ತೆ RCBನಾ? ಯಾವ್ದು ಗೆಲ್ತದೆ? ಯೂನಿಯನ್ ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾನೆ, ಆಮೇಲೆ ಅದ್ ಬಡ್ಸ್ಕೊಂಡ್ರೆ ಇವ್ರಕೆ ನ್ಯೂಸ್. ಏನೋ ಹೇಳ್ರ ನಿಮ್ ಡಿಮ್ಯಾಂಡ್. RCB ಗೆದ್ರೆ ಮಾತ್ರ ಅದು ಸಕ್ಸಸ್ ಆಗ್ತದಪ್ಪ. ಏನ್ ತಗೊಂತೀರಾ ಹೇಳ್ರಿ. ಅವತ್ತ ಅಣ್ಣ ಚಾಲೆಂಜ್ ಎಲ್ಲ ಮಸ್ತ್ ಮುದ್ದೆ. ಅದೇನಾ? ಅದ್ ಬೇಡನು. ಬಿರಿಯಾನಿ ಕೊಡ್ಸಾನ ಎಲ್ಲಾರ್ಗು. ಎಷ್ಟು ಜನ ಇದ್ದೀರಿ ನೀವು? ನೀನು ನಮ್ಮ ನಾವು ಅನ್ಲಿಮಿಟೆಡ್ ಆಗಿ ತಿಂತೀವಿ. ಅವ್ರ ನಾನಲ್ಲ ನೀನು. ಹೇಳ್ರ ಯಾವ್ದು ಗೆಲ್ತದ? RCB ಏನನ್ನ ಗೆದ್ರೆ ಇವ್ರೆಲ್ಲಾರು ಬಿರಿಯಾನಿ ಅಂತ ಹೇಳ್ತಿದ್ದಾರೆ. ನಾನ್ ತಿನ್ನಲ್ಲ, ಬಟ್ ಇವ್ರಿಗೆಲ್ಲರಿಗೂ ಇವ್ರು ಟೋಟಲ್ ಎಷ್ಟು ಜನ ಅವ್ರೆ? 1 2 3 4 5 6 7 ಜನ ಇದಾರೆ ಅಷ್ಟೇ. ಆ 7 ಜನಕ್ಕೂ ಬಿರಿಯಾನಿ ಕೊಡಿಸ್ತೀನಿ ಏನಾದ್ರು. ಆಯ್ತು, ಇವನು ಒಬ್ಬ 8 ಜನ ಕಮೆಂಟ್ ಹಾಕ್ತೀನಿ. RCB ಫೈನಲ್ ಏನನ್ನ ಗೆದ್ಬಿಟ್ರೆ ಈ ಸಲ ಪಕ್ಕ ನಾಳೆ ಎಲ್ಲ ಮಧ್ಯಾಹ್ನ ಟೈಮ್ ಎಲ್ಲೂ ಹೋಗ್ಬೇಡ್ರಿ. ಇಲ್ಲಿರೋರೆಲ್ಲ ಬನ್ರಿ, ಇಲ್ಲಿ ಇಲ್ಲದೆ ಇರೋರು ಕರ್ಕೊಂಬರಂಗಿದ್ರೆ ಫಸ್ಟೇ ಹೇಳ್ಬಿಡ್ರಿ. ಯಾಕಂದ್ರೆ ಎಲ್ಲ ಜಾಸ್ತಿ ಜನ ಬಂದ್ಬಿಟ್ರೆ ಗೊತ್ತಾಗಲ್ಲ. ಇರಲ್ಲ ಅಂದ್ರೆ ಬೇಡ. ಅಲ್ಲ ತರ್ತೀನಿ, ನೀವು ಇರೋರು ತಿನ್ಬಿಡ್ರಿ ಅಷ್ಟೇ. ನನಗೆ ಇಲ್ಲ ಅಂದ್ರೆ ನಿಮ್ ಲಾಸ್, ನನಗೆ ಗೊತ್ತಿಲ್ಲ. ಓಕೆ, ಏನನ್ನ RCB ಗೆದ್ರೆ ನಾಳೆ ಸಿಗೋಣ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಓಕೆ, ಟಾಟಾ ಬಾಯ್ ಬಾಯ್. ಜೈ RCB. ಈ ಸಲ ಗೆಲ್ಬೇಕು ಕಪ್ಪು ವುಮೆನ್ಸ್ 2ನೇ ಸಲ. ಬಾಯ್ ಬಾಯ್.